ರೈತ ಮತ್ತು ಚಿನ್ನದ ಮೊಟ್ಟೆ ಇಳುವ ಬಾತುಕೋಳಿ ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಬಡ ರೈತನೊಬ್ಬ ವಾಸಿಸುತ್ತಿದ್ದ. ಅವನು ಪ್ರತಿದಿನ ಬೆಳಗ್ಗಿನಿಂದ ಸಂಜೆವರೆಗೆ ಹೊಲದಲ್ಲಿ ದುಡಿದರೂ ಅವನ ಜೀವನದಲ್ಲಿ ವಿಶೇಷ ಬದಲಾವಣೆ ಏನೂ ಆಗಿರಲಿಲ್ಲ. ಒಂದು ದಿನ ಅವನು ಮಾರುಕಟ್ಟೆಯಲ್ಲಿ ಒಂದು ವಿಚಿತ್ರ ಬಾತುಕೋಳಿಯನ್ನ ಕಂಡ. ಮಾರುವವರು ಹೇಳಿದರು, ಈ ಬಾತುಕೋಳಿ ಸಾಮಾನ್ಯವಲ್ಲ, ಇದು ಚಿನ್ನದ ಮೊಟ್ಟೆ ಇಡುತ್ತದೆ. ರೈತನಿಗೆ ನಂಬಿಕೆ ಬರಲಿಲ್ಲ. ಆದರೆ ಒಂದು ಅವಕಾಶ ಎಂದುಕೊಂಡು ಅದನ್ನ ಖರೀದಿಸಿ ಮನೆಗೆ ತಂದ. ಮುಂದಿನ ಬೆಳಗ್ಗೆ ಬಾತುಕೋಳಿ ಇಟ್ಟ ಮೊಟ್ಟೆಯನ್ನು ನೋಡಿದ ರೈತ ಕಂಗಾಲಾದ. ಅದು ನಿಜವಾಗಿಯೂ ಚಿನ್ನದ ಮೊಟ್ಟೆ. ಅತೀವ ಹರ್ಷಗೊಂಡ ರೈತ ಪ್ರತಿದಿನ ಚಿನ್ನದ ಮೊಟ್ಟೆ ಮಾರಾಟ ಮಾಡಿ ಶ್ರೀಮಂತನಾದ. ಕೆಲವು ದಿನಗಳಲ್ಲಿ ಅವನ ಜೀವನ ಸಂಪೂರ್ಣ ಬದಲಾಗಿತು. ಆದರೆ ಸಮಯ ಕಳೆದಂತೆ ರೈತನ ಮನಸ್ಸಿನಲ್ಲಿ ಲೋಹ ಹುಟ್ಟಿತು. ಒಂದು ಚಿನ್ನದ ಮೊಟ್ಟೆ ಸಾಕಾಗುವುದಿಲ್ಲ, ಬಾತುಕೋಳಿಯೊಳಗೆ ತುಂಬಾ ಚಿನ್ನ ಇರಬೇಕು. ಅದನ್ನೇ ತೆಗೆದುಕೊಂಡರೆ ನಾನು ಇನ್ನೂ ಬೇಗ ಶ್ರೀಮಂತರಾಗಬಹುದು. ಅತೀವ ಲೋಹದಲ್ಲಿ ರೈತ ಬಾತುಕೋಳಿಯನ್ನ ಕೊಂದು ಅದರೊಳಗೆ ಚಿನ್ನ ಹುಡುಕಲು ಯತ್ನಿಸಿದ. ಆದರೆ ಏನೂ ಆಯಿತು, ಬಾತುಕೋಳಿಯಲ್ಲಿ ಒಂದು ಚಿನ್ನವ ಕೂಡ ಇರಲಿಲ್ಲ. ಅವನು ಲೋಹದಿಂದ ತನ್ನ ಜೀವನ ಬದಲಿಸಿದ ಅದ್ಭುತ ಬಾತುಕೋಳಿಯನ್ನ ಕಳೆದುಕೊಂಡನು.